ಇಂದ್ರಿಯಗಳೊಳು ಬಾಳಿ ಜೀವ ಪಕ್ವಂಗೊಳ್ಳಲಿಂದ್ರಿಯಂಗಳ ಮೀರಿ ಮೇಲೇರಿ ಜಾಣಿಂದಿಂದ್ರಿಯಂಗಳ ನಾಳಿ ಲೋಕವಂ ಸಂತೈಪ ಬಂಧು ಜೀವನ್ಮುಕ್ತ ಮಂಕುತಿಮ್ಮ. ಚಂದ್ರು, ನಾವು ಪುರಂದರದಾಸರನ್ನ ದಾಸಶ್ರೇಷ್ಠ ಅಂತ ಕರಿತೀವಿ. ಅಂದರೆ ಅವ್ರನ್ನ ಅತ್ಯಂತ ಎತ್ತರದ ಸ್ಥಾನದಲ್ಲಿಡ್ತೀವಿ. ಮತ್ತು ಅವ್ರು ಬರೆದಿರುವಂತಹ ಕೀರ್ತನೆಗಳು 400 ವರ್ಷದ ಮೇಲಾಗಿದ್ದರೂ ಕೂಡ ಇವತ್ತುವರೆಗೂ ಎಷ್ಟೋ ಕೀರ್ತನೆಗಳನ್ನು ನಾವು ಇವತ್ತುವರೆಗೂ ಹಾಡ್ತಾನೆ ಇರ್ತೀವಿ, ಗುಣಗ್ತಾನೆ ಇರ್ತೀವಿ. ಅಂಥ ಶ್ರೇಷ್ಠತೆ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅವರಿಗೆ ಅಂತಂದರೆ, ಅವರು ಆ ಭಕ್ತಿಯನ್ನು ಕಂಡುಕೊಂಡಾಗಿಂದನೇ ಎಲ್ಲವನ್ನೂ ತ್ಯಾಗ ಮಾಡಲಿಲ್ಲ. ಅವರಿಗೆ ಮುಂಚಿನ ಹೆಸರು ನವಕೋಟಿ ನಾರಾಯಣ ಅಂತ. ಅಂದರೆ ಅವ್ರ ಜೀವನದಲ್ಲಿ ಅಂದರೆ ಅಷ್ಟು ಅವರಿಗೆ ಶ್ರೀಮಂತಿಕೆ ಇತ್ತು. ಅವರ ಜೀವನದಲ್ಲಿ ಏನೇನು ಅನುಭವಗಳನ್ನು ಸಿಕ್ತೋ ಎಲ್ಲದನ್ನು ಅನುಭವಿಸಿದ್ರು, ಭೋಗಿಸಿದ್ರು. ಮತ್ತು ಅವರು ಮೊದಲಿಂದನೇ ಏನೋ ಅವ್ರ ಇಂದ್ರಿಯಗಳನ್ನು ಹತೋಟಿಗೆ ತಗೊಂಡು ಕೃಷ್ಣನನ್ನು ಕಂಡ್ಕೊಂಡ್ಬಿಟ್ರು ಅಂತಿಲ್ಲ. ಎಲ್ಲ ಜೀವನದಿಂದ ಆಗುವಂತಹ ಅನುಭವಗಳನ್ನು ಕಂಡುಕೊಂಡು ಆಮೇಲೆ ಇದರಲ್ಲಿ ಏನೂ ಇಲ್ಲ ಅಂತ ಅವರಿಗೆ ಅರಿವಾಗಿ ಆ ಜಾಣತನ ಬಂದು ತಮ್ಮ ಇಂದ್ರಿಯಗಳನ್ನು ಹತೋಟಿಗೆ ತೊಗೊಳಕ್ಕೆ ಶುರು ಮಾಡಿದ್ರು. ಹತೋಟಿಗೆ ತಗೊಂಡು ಆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು. ಅಂಥ ಒಳ್ಳೊಳ್ಳೆ ಕೀರ್ತನೆಗಳನ್ನು, ಅವರು ಬರೆದಿರುವಂಥ ಹಾಡುಗಳನ್ನು ನಾವು ನೋಡಿದ್ರೆ ಕೃಷ್ಣನೇ ನಮ್ಮ ಮುಂದೆ ಬಂದು ಕುಣಿತಾ ಇರೋ ಥರ ಅನಿಸುತ್ತೆ. ಅಂದರೆ ಆ ಮಟ್ಟದ ಶ್ರೇಷ್ಠತೆ ಆ ವ್ಯಕ್ತಿಗೆ ಬರೋಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದರೆ, ಅವರು ಜೀವನದಲ್ಲಿ ಇದ್ದಂಥ ಅನುಭವಗಳನ್ನೆಲ್ಲ ಭೋಗಿಸಿ ನಂತರ ತಮ್ಮ ಜೀವನವನ್ನು ಅವರು ತಮ್ಮ ನಿಯಂತ್ರಣಕ್ಕೆ ತಂದುಕೊಂಡು, ಅವರ ಇಂದ್ರಿಯಗಳನ್ನು ಅವರು ನಿಯಂತ್ರಣಕ್ಕೆ ತಂದುಕೊಂಡು ಶ್ರೇಷ್ಠತೆಯನ್ನು ಪಡ್ಕೊಂಡ್ರು. ಅದೇ ರೀತಿಯ ಜೀವನವನ್ನು ನಾವು ಮಾಡಿದ್ರೆ ಮೃತ್ಯು ನಮಗೆ ತುಂಬ ಕೇವಲ ಆಗೋಗ್ಬಿಡುತ್ತೆ. ಅದು ಒಂಥರ ನಮಗೆ ಅದ್ರ ಭಯನೇ ಇರೋದಿಲ್ಲ ಅನ್ನೋದನ್ನು ಗುಂಡಪ್ಪನವ್ರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಸರಿಯಾದ ಮಾತಲ್ವಾ? ಒಬ್ಬ ಮನುಷ್ಯ ಶ್ರೇಷ್ಠತೆ ಪಡ್ಕೊಳ್ಳೋದು ಇದರಿಂದಾನೆ. ನಮಸ್ಕಾರಗಳು.